ಎಸ್ ಎನ್ ನಾರಾಯಣ ಸ್ವಾಮಿ ವಿಷಯ ಅವರೇನೋ ಮಾತಾಡೋದು ನಾನು ಕೇಳೋದು, ನಾನೇನೋ ಮಾತಾಡೋದು ಅವ್ರಿಗೋಗಿ ಹೇಳೋದು ದಯವಿಟ್ಟು ಮಾಡಬೇಡ್ರಿ. ಅವ್ರಿಗೇನೋ ಮಾತಾಡ್ತಾರೆ, ನಾನು ಹಂಗೆ ಮಾತಾಡೋಕೆ ರೆಡಿ ಇಲ್ಲ. ನಾನು ಡಿಸೈಡ್ ಮಾಡಿದ್ದೀನಿ ಮಾತಾಡಬಾರ್ದು ಇನ್ನ ಅಂತ. ಅವ್ರು ಮಾತಾಡ್ತಾನೆ ಇರಲಿ, ನಾನು ಮಾತಾಡ್ದೇನೆ ಇದ್ದು ಹೋಗ್ಬಿಡ್ತೀನಿ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡೋದೇನಂದ್ರೆ ಪ್ರೆಸ್ನವ್ರನ್ನ, ಆಯಪ್ಪ ಏನನ್ನು ಮಾತಾಡ್ತಾನೋ ಅದೆಲ್ಲ ನನಗೆ ಕೇಳಕ್ಕೆ ಬರ್ಬೇಡ. ನಾನು ನೋಡ್ತೀನಿ, ನಾನು ಲೈವಲ್ಲೂ ನೋಡ್ತೀನಿ. ನೀವು ಹೇಳಿದ ಸಾಕು ಅಂತೇಳಿ ಏನು ಹೊಡಿತಾ ಇದ್ರಲ್ಲ ನಮ್ಮ ನಂಬಿಕೆ ಇಕ್ಕಕ್ಕೆ, ಆತ ರೆಡಿ ಅವನೇ, ನಾನು ರೆಡಿ ಇಲ್ಲ. ಅದೇ ಆಪೋಸಿಟ್ ಪಾರ್ಟಿಯವರಾಗಿದ್ದರೆ ರೆಡಿ ಇದ್ದೆ. ನನ್ನ ಜೀವನ ಪೂರ್ತಿ ಗೆರೆ ಹಾಕೊಂಡೇ ಬಂದಿರೋದು, ನಾನು ಗೆರೆ ಹಾಕೊಂಡು ನಿಂತ್ಕೊಂಡೇ ಬಂದಿರೋದು ನಾನು ಆಪೋಸಿಟ್ನವ್ರಿಗೆ. ಏನು ಮಾಡ್ತೀಯಾ, ನಮ್ಮ ಪಾರ್ಟಿಯವರಲ್ಲ, ಸುಮ್ಮನೆ ಯಾಕೋ ಏನೋ ಮಾತಾಡಿ ಮೇಲೆ ಹಾಕಂತಾನೆ ಅವನೇ. ನಾನು ಯಾಕಪ್ಪ ಅವ್ರು ಮಾತಾಡಬೇಕು? ನಾನು ಡಿಸೈಡ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ಳಿ ಎಸ್ ಎನ್ ನಾರಾಯಣ ಸ್ವಾಮಿ. ಹಗರಣಗಳು ನೋಡಿದೆ, ಇವತ್ತು ಮಾತಾಡೋದು ನೋಡಿದೆ, 100 ಕೋಟಿ ಹಗರಣ ಅಂತ. ಡೈರೆಕ್ಟ್ರಾಗಿ ಬಂದಿದೆಯಲ್ಲಪ್ಪ, ಎಲ್ಲ ಅರ್ಜಿಗಳು ಹಾಕಿದೆಯಲ್ಲ, ಡೈರೆಕ್ಟ್ರಾಗಿ ಬನ್ನಿ ಕೇಳಿದೆಲ್ಲ ಸಿಕ್ಕೋಗ್ತದಲ್ಲ. ಸೋಲಾರ್ ಪ್ಲಾಂಟ್ ಏನಪ್ಪ ಕಣ್ಮುಂದೆ ಅದೇ ಇಲ್ಲ, ಅಂಬಿಕಾ ಗೋಲ್ಡನ್ ಡೈರಿ ಕಣ್ಮುಂದೆ ಅದೇ ಇಲ್ಲ, ಐಸ್ ಕ್ರೀಮ್ ಪ್ಲಾಂಟ್ ಕಣ್ಮುಂದೆ ಅದೇ ಇಲ್ಲ. 100 ಕೋಟಿ ಅಂತ. ನಮ್ಮ ಪ್ರಾಜೆಕ್ಟ್ ಇರೋದೇ 300 ಕೋಟಿ, 106 ಕೋಟಿ. ಏನಕ್ಕೆ ಇದು ಸರ್ಕಾರದ ದುಡ್ಡ? ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದ್ರಲ್ಲಿ ಬರುತ್ತ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡೋಕ್ಕಾಗದಂಥ ಪ್ರಾಜೆಕ್ಟ್ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ 300 ಕೋಟಿಗಿಂತ ಹೆಚ್ಚಿಗೆ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಮಾಡಿದ್ದು. ಇಂಡಿಯಾದಲ್ಲಿ ಮಿಲ್ಕಿ ವಿನಲ್ಲಿ ನಾವೇ ಫಸ್ಟ್. 40 ವರ್ಷ ಆಗಿತ್ತು ವಿಭಜನೆ ಆಗಿ ಬಂದು ಬೆಂಗಳೂರು ಕೋಲಾರ. ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕ್ಕಾಗಿರ್ಲಿಲ್ಲ. ಇವತ್ತು MK ಗೋಲ್ಡನ್ ಡೈರಿ ಕಟ್ತಾರದು ನಾವೇ. ಐಸ್ ಕ್ರೀಮ್ KMF ಮತ್ತೆ ಬೆಂಗಳೂರು ಡೈರಿ ಬಿಟ್ಟರೆ, ಹಾಸನ ಡೈರಿ ಬಿಟ್ಟರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರಲಿಲ್ಲ. ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ಗಳು ಫಸ್ಟ್ ಟೈಮ್ ನಾವೇ ತಂದವರು. ಐಸ್ ಕ್ರೀಮ್ ಪ್ಲಾಂಟ್ ತಂತಪ್ಪ. 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ತರೋಂಥ ಸೋಲಾರ್ ಪ್ಲಾಂಟ್ ಕೊಟ್ಟಿರುತ್ತಪ್ಪ. ಹಳೆ ಮಿಷನ್ಗಳಲ್ಲಿ ಎಲ್ಲ ಮೇಂಟೆನೆನ್ಸ್ ಕೊಟ್ಟಾದ್ರಪ್ಪ ಲಾಸ್ ಆಗ್ತಾ ಇತ್ತು. ಹೊಸ ಟೆಕ್ನಾಲಜಿ ಮಿಷನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ತಾರತ್ತಪ್ಪ. 100 ಕೋಟಿ ಅಂತ. ಎಲ್ರಿ 106 ಕೋಟಿ? ನಮ್ಮ ಪ್ರಾಜೆಕ್ಟ್ 300 ಕೋಟಿ ಚಿಲ್ಲರೆ. ಎತ್ಕೊಳ್ಬಿಡ್ಲ ಮನ್ಕೆ? ಏನು ರಿಯಲ್ ಎಸ್ಟೇಟ್ ಇದು? ಜಮೀನು ಮಾಡಿಬಿಟ್ಟು ಜಮೀನು ಸೆಂಟ್ರಲ್ ಸರ್ಕಾರಿ ಜಮೀನುಗಳಾದ್ರೆ ಯಾಮಾರಿಸ್ಕೊಂಡು ಆ ಲೇಔಟ್ಗಳ ಸೇರಿಸ್ಕೊಂಡು ದುಡ್ಡು ಮಾಡೋದು ಇದು? ಕಾಯ್ತಾವ್ರಪ್ಪ. ಅದೇ ನೀವು ಎಲ್ಲದ್ರಲ್ಲ ದೊಡ್ಡವರು ಅಂತ ಅದೇನು ಬೆಳಿಗ್ಗೆ ಹೇಳಿದ್ರು, ಗೊತ್ತಾಗಿಲ್ಲ ಏನು? ಅವರು ಶಾಸಕರು ನಮ್ಗಿಂತ ಎಲ್ಲದ್ರಲ್ಲೂ ದೊಡ್ಡವರು ಇದ್ದಾರೆ. ಹೌದಪ್ಪ, ಗೌರವ ಕೇಳಿದ್ದೀನಿ ನಾನು. ಹೌದು, ನಾರಾಯಣ ಸ್ವಾಮಿಗಿಂತ ವಯಸ್ಸಲ್ಲಿ ದೊಡ್ಡವ್ರು ನಾನು. ಅದೇ 3 ಸಾವಿರ ಶಾಸಕರಾಗವ್ರೆ ಸೀನಿಯರ್ ಅಂತ ಹೇಳಿದ್ ನಿಜ. ನಾನು ಅದೇ ಖಂಡಮ್ ಅಲ್ಲ, ಅದು ಆತ್ಮಕ ಅನಿಸ್ತದೆ. ಎದ್ರೆ ಕೂತ್ರೆ ನಂಜೇಗೌಡನೇ ಕಣ್ ಕಳಿಸ್ತಾ ಇರೋದು. ಎದ್ರೆ ಕೂತ್ರೆ ಅದೇನೋ ಒಂದು ಇಟ್ಕೊಂಡ್ ನಾನು ದಲಿತ ಅಂತ. 3 ಸಾರಿ ಶಾಸಕರಾಗಿದೆಯಪ್ಪ. ಎಲ್ಲ ಜಾತಿಯವ್ರು ನಿಂಗೆ ಓಟ್ ಹಾಕವ್ರಪ್ಪ. ಇಲ್ಲಿ ನೋಡಿದ್ರೆ ಒಕ್ಕಲಿಗರನ್ನ ದೇವ್ರು ಅಂತ ಭಾಷೆ ಮಾಡ್ತಾ ಇದ್ದೀವಿ ಇವತ್ತು. ಅಲ್ಲಿ ಕೊಡ್ತಾರೆ ಕೆಲಸ ನೋಡಿದ್ರೆ ದೇವ್ರು ಬಿಟ್ಟೋಗ್ಬಿಡದಪ್ಪ. ಎದ್ರೆ ಕೂತ್ರೆ ನಂಜೇಗೌಡನೇ ಕಾಣಿಸ್ತಾನಪ್ಪ. ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ, ಒಕ್ಕಲಿಗರು ಸಪೋರ್ಟ ಮಾಡ್ತಾನೆ ಜಿಲ್ಲಾ ಮಂತ್ರಿ. ಇವು ಸರಿ ಇಲ್ಲ ಜಿಲ್ಲಾ ಮಂತ್ರಿ ಅಂತ. ಆಯ್ತು, ಒಕ್ಕಲಿಗರು ಬದುಕೋದೇ ಕಷ್ಟನಾ? ಒಕ್ಕಲಿಗರ ಹಿರೇ ಕುಡ್ದ? ಆಯ್ತಪ್ಪ, ನಾನು ಒಕ್ಕಲಿಗಪ್ಪ. ಪುಣ್ಯಾತ್ಮರು ಮಾಲೂರು ತಾಲೂಕಲ್ಲಿ SCಗಳು STಗಳು ಕುರುಬರು ಮುಸ್ಲಿಮ್ಸು ಎಲ್ಲ ಜಾತಿಯವರು ನಂಜೇಗೌಡ 86ರಿಂದ ಉಳಿಸ್ಕೊಂಡೇ ಬರ್ತಾವ್ರಪ್ಪ. ಅಪ್ಪಿ ನಾನು ಎಲ್ಲೂ ಕೂಡ ನಾನು ಸರ್ವಿಸಲ್ಲಿ ಇವತ್ತು 50,000 ಚಿಲ್ಲರೆ ಒಕ್ಕಲಿಗರವ್ರು ಮಾಲೂರು ತಾಲೂಕಲ್ಲಿ. ನಾನು ಒಕ್ಕಲಿಗ ಅಂತ ಹೇಳ್ಕೊಂಡಿಲ್ಲಪ್ಪ. ನಾನು ಒಕ್ಕಲಿಗರು ನಾನು ಲೀಡ್ರು ಅಂತ ನಾನು ಹೇಳ್ಕೊಂಡಿಲ್ಲಪ್ಪ. ನಾನು ಎಲ್ಲ ಜಾತಿ ಧರ್ಮಗಳ ಜನಪ್ರತಿನಿಧಿ. ಅವ್ರ ಆಶೀರ್ವಾದದಿಂದ ನಾನು ಇಷ್ಟೆತ್ತರು ಬಂದಿದ್ದೀನಪ್ಪ. ನಾನು ಇವ್ರಿಗೆ ಅದೇನಾಗ್ಬಿಡೋದೇನೋ, ಎದ್ರೆ ಕೂತೆ ಅದೇನು ಸಸ್ಪೆಕ್ಟ್ ಬರ್ತದೆ ಗೊತ್ತಿಲ್ಲ. ಆಯ್ತಪ್ಪ, ನೀನು SC ಅನ್ನೋದು ಗೊತ್ತು, ನೀನು ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು, ನೀನು BPL ಅಲ್ಲ ಕಾರಣ, ನೀನು APL ತಾನೆ ಶ್ರೀಮಂತರು, APL ತಾನೆ. ಎದ್ರೆ ಕೂತ ನಾನು BPL ಎಲ್ಲಿ BPL? 2,000 ಕೋಟಿ ಟ್ಯಾಕ್ಸ್ ಹೊಡ್ರಿ ನೀನು. ಏನಪ್ಪ ಪಾಪ, ಎಷ್ಟೋ ಜನ ಪಾಪ ದಲಿತರು ಬಡವರು ಅಲಿತಾವ್ರಪ್ಪ. ಯಾಕೆ ಬಾಯಲ್ಲಿ ಹಿಂಗ್ ಬರ್ತದೆ ನನಗೆ ಗೊತ್ತಾಗಿಲ್ಲ. ನನಗೆ ಬೇಜಾರಾಗ್ಬಿಡದೆ ನೋಡಿ. ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಪ್ಪ. ಇವತ್ತು ಮಾತಾಡ್ಸ್ಬಿಟ್ಟಿದ್ದೀನಿ. ಇನ್ನು ಮಾತ್ರ
ಎಸ್ ಎನ್ ನಾರಾಯಣ ಸಾಬ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಮಾತಾಡ್ಬಿಡ್ರಪ್ಪ. ಅದ್ ಏನ್ ಮಾತಾಡ್ಕೊತೀನಿ ಮಾತಾಡ್ಕೊಳ್ಳಿ. ನಾನು ಅದ್ ಎಷ್ಟು ಮಾತಾಡ್ತಾನೋ ಅಷ್ಟು ನನಗೆ ವರಾನೆ. ನೀವು ಪವರ್ಫುಲ್ ಇದೀರ, ಅದಕ್ಕೆ ಮಾತಾಡ್ತಿರೋದು. ನನಗೆ ಎಷ್ಟು ಮಾತಾಡಿದ್ರು ವರಾನೆ. ಮಾತಾಡ್ಲಿ, ನಾನು ಅದ್ರ ಬಗ್ಗೆ ನಾ ಇನ್ನ ಕೌಂಟರ್ ಕೊಡಲ್ಲ. ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಏನ್ ಬೇಕಾದ್ರೆ ಮಾತಾಡ್ರಿ. ಬಂಗಾರಪೇಟೆ MLA ನಾರಾಯಣ ಸಾಬ್ ವಿಷಯ ಮಾತ್ರ ನನ್ನ ಮುಂದೆ ರೇಗ್ಸಕ್ಕೂ ಬರಬೇಡ್ರಿ. ನಾನು ರೇಗೋದು ಇಲ್ಲ, ನಾನು ಆತ್ನಪ್ಪದ ತಲೆ ಕೆಸ್ಕೊಂಡು ಏನನ್ನೋ ಮಾತಾಡಲ್ಲ. ನಮಸ್ಕಾರ.